ಹಲವಾರು ಜನ ಪ್ರಶ್ನೆ ಕೇಳಿದ್ರು, ನೀವು ಯಾಕೆ ವಾಪಸ್ ಅದನ್ನ ಅಟೆಂಪ್ಟ್ ಮಾಡಿಲ್ಲ ಅಥವಾ ಬರಬೇಕು ಅಂತ ನೀವು ಎಫರ್ಟ್ ಯಾಕೆ ಹಾಕಿಲ್ಲ ಅಂತ. ಈಗ ಅಂದ್ರೆ ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಆದ್ಮೇಲೆ ಈ OTT ಒಂದಷ್ಟು ವರ್ಲ್ಡ್ ಓಪನ್ ಮಾಡ್ಕೊಡ್ತಾ ಇದೆ. ಇದು ಏನೋ ಯಾಕಂದ್ರೆ ಒಂದಷ್ಟು ಮಾಡಿರೋದ್ರಿಂದ ಅದು ಇನ್ನೂ ಆ ಹಂಗರ್ ಬರ್ತಾ ಇಲ್ವೋ ಏನೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ರಿಸ್ಕ್ ಏನು ಅಂದ್ರೆ ನಾನು ವಾಪಸ್ ತಿರ್ಗಾ ಅಲ್ಲಿ ಹೋಗಿ ನಾನು ಆಮೇಲೆ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಆಗ್ಬಿಡ್ತೀನಿ. ಓಕೆ, ಒಂದು ಡೀಸೆಂಟ್ ಪರಿಸ್ಥಿತಿಗೆ ಬಂದಿದ್ದೀನಿ. ಬಟ್ ಫಸ್ಟ್ ಆಸೆ ಇರೋದು ಡೈರೆಕ್ಷನ್. ಚಿಕ್ಕ ಪುಟ್ಟ ಸ್ನೇಹಿತ ಮಾಸ್ಟರ್ ಆನಂದ್ ಅವ್ನು ಫೋರ್ಸ್ ಮಾಡಿ ಒಂದಷ್ಟು ರಿಯಾಲಿಟಿ ಶೋಗೆ ಅಥವಾ ಅದಕ್ಕೆಲ್ಲ ಕರ್ಕೊಂಡು ಹೋಗಿದ್ದೆ ನೋಡಿ. ಕಾಲ್ ಕಮ್ಮಿ. ನಾವು ಯಾವತ್ತಾದ್ರೂ ಏನಾದ್ರೂ ಒಂದು ಈವೆಂಟ್ ಇದ್ದಾಗ ಸಿಗ್ತೀವಿ, ಮಾತಾಡಿಸ್ತೀವಿ, ಚೆನ್ನಾಗಿ ಮಾತಾಡ್ತಾರೆ, ಬೈತಾ ಇರ್ತಾರೆ, ಯಾಕೋ ಬರೋ ಅಂತ. ಅನ್ನನ್ನಾಗ ಸರ್ ಸ್ವಲ್ಪ ಸಿಗೋದು ಕಮ್ಮಿ. ಅವ್ರು ಸ್ವಲ್ಪ ಜನರಲಿ ಹೊರಗಡೆ ಬರೋದು ಕಮ್ಮಿ. ವಿತೌಟ್ ಮಿಸ್ ಕಾಂತಾರ, KGF, ಇನ್ನು ನಾವು ಬರೀ ಇಂಡಿಯಾ ಅಲ್ಲ, ನಾವು ಇಂಟರ್ನ್ಯಾಷನಲ್ ಇದಕ್ಕೆ ವಾಪಸ್ ನೋಡಕ್ ಹೋಗ್ಬೇಕು. ಏನ್ ಶಂಕರ್ನಾಗ್ ಅವರು ಆ ಟೈಮಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆ ಹೆಸರು ಒಂದು ರೌಂಡ್ ಕಳಿಸ್ಕೊಂಡ್ಬಂದು ಮದುವೆ ಆಯ್ತು. ಈಗ 25 years ಕಂಪ್ಲೀಟ್ ಆಯ್ತು. ನನಗೆ ಒಬ್ಬ 15 year old ಮಗ ಇದ್ದಾನೆ. ಸೊ ಆಸ್ ಐ ವಾಸ್ ಟೆಲ್ಲಿಂಗ್, ಆ ಒಂದು ಏನು ನನ್ನ ಪ್ರೊಫೆಷನಲ್ ಕರಿಯರ್ ಏನಿದೆ, ನಾಟ್ ಅದರ್ ದೆನ್ ಆಕ್ಟಿಂಗ್, ಅದು ಹಾಗೆ ಇನ್ನೊಂದು ದಾರಿಲಿ ಕರ್ಕೊಂಡು ಹೋಗ್ತು. ಅದು ಸಕ್ಸಸ್ ಕಂಡ್ಕೊಂಡೇ ಬಂದ್ಬಿಟ್ಟೆ. ಸೊ ಅದು ಇನ್ನೂ ಓಡ್ತಾ ಇದೆ, ಇವತ್ತಿಗೂ ಓಡ್ತಾ ಇದೆ ಅದು. ಸೊ ಅದು ಎಲ್ಲೋ ಒಂದು ಸೆಂಟ್ರಲ್ ಏನು ಅಂದ್ರೆ ಅವ್ರು ಮುಗಿಸಿದ್ರು ವಾಪಸ್ ಬರಲಿಲ್ಲ. ಅಂದ್ರೆ ನಾನು ಬೇಕು ಅಂತ ಬರಲಿಲ್ಲ ಅಂತನೂ ಅಲ್ಲ, ಬರೋ ಅಂತ ಸನ್ನಿವೇಶನೇ ಬರಲಿಲ್ಲ ನನಗೆ, ಹಂಗೆ ಹೇಳ್ಬೋದು. ಸೊ ನನಗೆ ಅಟ್ ಸಮ್ ಪಾಯಿಂಟ್ ಕೇಳಿದ ಹಲವಾರು ಜನ ಪ್ರಶ್ನೆ ಕೇಳಿದ್ರು, ನೀವು ಯಾಕೆ ವಾಪಸ್ ಅದನ್ನ ಅಟೆಂಪ್ಟ್ ಮಾಡಿಲ್ಲ ಅಥವಾ ಬರಬೇಕು ಅಂತ ನೀವು ಎಫರ್ಟ್ ಯಾಕೆ ಹಾಕಿಲ್ಲ ಅಂತ. ನಿಜವಾಗ್ಲೂ ಆನ್ಸರ್ ಇಲ್ಲ ನನ್ನ ಹತ್ರ. ಯಾಕಂದ್ರೆ ನಾನು ಚಿಕ್ಕ ಹುಡುಗರಿಂದನೂ ನನಗೆ ಅದೊಂದು ಆಪರ್ಚುನಿಟೀಸ್ ಬರ್ತಾನೆ ಇತ್ತು, ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ವಾಪಸ್ ನಾನು ಅಲ್ಲಿ ಹೋಗ್ಬೇಕು ಅಂದ್ರೆ ಐ ಥಿಂಕ್ ಏನೋ ಒಂದು ಕಾಸ್ ಅಂಡ್ ಎಫೆಕ್ಟ್ ಇರಬೇಕು ಅಂತ. ಆ ನೀಡ್ ಬರಬೇಕು ಅಥವಾ ಒಂದು ಆಪರ್ಚುನಿಟಿ ಆ ಥರ ಕಣ್ಣು ಕಾಣಿಸ್ಬೇಕು, ಆಸೆ ಬರಬೇಕು. ಈಗ ಅಂದ್ರೆ ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಆದ್ಮೇಲೆ ಈ OTT ಒಂದಷ್ಟು ವರ್ಲ್ಡ್ ಓಪನ್ ಮಾಡ್ಕೊಡ್ತಾ ಇದೆ. ಈಗ ಡೈರೆಕ್ಷನ್ ಮಾಡೋ ಆಸೆ ತಿರ್ಗ ಬಂದಿದೆ. ಏನಾದ್ರು ನಾನು ವಾಪಸ್ ನನ್ನ ಒಂದೇನು ತವರು ಮನೆ ಆದಂಥ ನನ್ನ ಚಿತ್ರರಂಗಕ್ಕೆ ವಾಪಸ್ ಹೋಗ್ಬೇಕು ಅಂದ್ರೆ ಈ ರೀತಿ ಹೋಗ್ಬೇಕು. ಯಾಕಂದ್ರೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ಈ ಇಂಟರ್ವ್ಯೂಲ್ಲಿ ಹೇಳ್ದಂಗೆ ಒಂದು 3 episode ಡೈರೆಕ್ಟ್ ಮಾಡಿದ್ದೀನಿ ಹೊರತು ಒಂದು ಫುಲ್ ಫ್ಲೆಜ್ ಇದು ಮಾಡಿಲ್ಲ. ಅದ್ರ ಆ ಒಂದು ಎಲ್ಲೋ ಒಂದು ಆಸೆ ಇನ್ನೂ ಇದೆ, ಮನಸ್ಸಲ್ಲಿದೆ, ಮಾಡಬೇಕು ಅಂತಿದ್ದಿದೆ. ಆಕ್ಟಿಂಗ್ ಇದು ಏನೋ ಯಾಕಂದ್ರೆ ಒಂದಷ್ಟು ಮಾಡಿರೋದ್ರಿಂದ ಅದು ಇನ್ನೂ ಆ ಹಂಗರ್ ಬರ್ತಾ ಇಲ್ವೋ ಏನೋ ಗೊತ್ತಿಲ್ಲ ನನಗೆ. ಅಥವಾ ಒಂದು ನಿಜವಾಗ್ಲೂ ಒಳ್ಳೆ ಒಂದು ಆಪರ್ಚುನಿಟಿ ಬಂದ್ರೆ ಮಾಡಲ್ಲ ಅಂತಾನೂ ಅಲ್ಲ, ಮಾಡೋಂಥ ರೀಸನ್ ಬಂದಿಲ್ಲ ಅಷ್ಟೇ ಇವತ್ತವರೆಗೂ. ಯಾಕಂದ್ರೆ ರಿಸ್ಕ್ ಏನು ಅಂದ್ರೆ ನಾನು ವಾಪಸ್ ತಿರ್ಗಾ ಅಲ್ಲಿ ಹೋಗಿ ನಾನು ಆಮೇಲೆ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಆಗ್ಬಿಡ್ತೀನಿ. ತುಂಬಾ ಕ್ರೂಡಾಗಿ ಹೇಳಬೇಕು ಅಂದ್ರೆ ಇದು ನನ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೊಡ್ತಾ ಇದೆ. ಇದು ಫುಲ್ಲು ಏನಾದರೂ ಒಳ್ಳೆ ನಾನು ಆ ಪೊಸಿಷನ್ಗೆ ಬಂದ್ರೆ ಡೆಫಿನೆಟ್ಲಿ ಆ ರಿಸ್ಕ್ ತಗೊಂಡು ಅಲ್ಲಿಗೆ ಹೋಗ್ಬೋದು. ಯಾಕಂದ್ರೆ ಸಿನಿಮಾ ನಂಬ್ಕೊಂಡು ಬದುಕಕ್ಕಾಗಲ್ಲ. ನಾನು ಅಟ್ಲೀಸ್ಟ್ ಕಲ್ತಿರೋದು, ನನಗೆ ಇವತ್ತು ಆ ಸಿಚುವೇಶನ್ ಬೇರೆ ಇರ್ಬೋದು, ಬಟ್ ನಾನು ಬಂದಂಥ ಟೈಮಲ್ಲಂತೂ ಅದನ್ನ ನಂಬಿ ಬದುಕೋದು ಸ್ವಲ್ಪ ಕಷ್ಟನೇ. ಬದುಕೋದಕ್ಕೆ ನಿಮಗೆ ಬೇರೆ ಏನು ಬೇಕಾಗಿಲ್ಲ, ಬಟ್ ಅದಾದ್ಮೇಲೆ ನಿಮ್ಮ ಆಸೆ, ನೀವು ನಿಮ್ಮ ಪರ್ಫಾರ್ಮೆನ್ಸ್ ಮುಂದೆ ಲೆವೆಲ್ಗೆ ತೊಗೊಂಡು ಹೋಗ್ತೀರಾ ಅಂದ್ರೆ ಮೇ ಬಿ ದಟ್ಸ್ ಅ ಬೆಟರ್ ಫೀಲ್ಡ್. ಬಟ್ ಇವತ್ತಿಗೆ ಓಕೆ, ಒಂದು ಡೀಸೆಂಟ್ ಪರಿಸ್ಥಿತಿಗೆ ಬಂದಿದ್ದೀನಿ. ಬಟ್ ಫಸ್ಟ್ ಆಸೆ ಇರೋದು ಡೈರೆಕ್ಷನ್. ಬಟ್ ಪ್ಲಾನ್ ಇದೆಯಾ ಈಗ? ಡೆಫಿನೆಟ್ಲಿ ಪ್ಲಾನ್ ಇದೆ. ವರ್ಕೌಟ್ ಮಾಡ್ತಾ ಇದ್ದೀನಿ. ಹೇಗಾಗುತ್ತೆ ಗೊತ್ತಿಲ್ಲ. ರಿಯಾಲಿಟಿ ಶೋಸ್ ಬಂದಿದ್ದೀನಿ. ನನ್ನ ಚಿಕ್ಕ ಪುಟ್ಟ ಸ್ನೇಹಿತ ಮಾಸ್ಟರ್ ಆನಂದ್ ಅವನ್ ಫೋರ್ಸ್ ಮಾಡಿ ಅವನ್ ಹೆಚ್ಚು ಕಮ್ಮಿ ಫಸ್ಟ್ 1 or 2 ಸಿನಿಮಾಸ್ ನಂದು ಲಾಸ್ಟ್ ಸಿನಿಮಾಗಳು. ಶಿವಶಂಕರ ಅನ್ನೋ ಸಿನಿಮಾಲಿ ನಾನು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತೀನಿ. ನಾನು ಅಷ್ಟು ಚಿಕ್ಕ ಹುಡುಗ, ಅಷ್ಟು ಎಕ್ಸ್ಟ್ರಾರ್ಡಿನರಿಲಿ ಟ್ಯಾಲೆಂಟೆಡ್ ಪರ್ಸನ್. ಅವ್ನು ಫೋರ್ಸ್ ಮಾಡಿ ಒಂದಷ್ಟು ರಿಯಾಲಿಟಿ ಶೋಗೆ ಅಥವಾ ಅದಕ್ಕೆಲ್ಲ ಕರ್ಕೊಂಡು ಹೋಗಿದ್ದಾನೆ ಹೊರತು ಯಾವುದು ಸೀರಿಯಲ್ ಸಿನಿಮಾ ಅಂತನೂ ಇಲ್ವೇ. ಈಗ ಇವ್ರು ಯಾರ ಜೊತೆ ಸಂಪರ್ಕ ಇಲ್ವಾ? ಎಲ್ಲರೂ ಇದ್ದಾರೆ. ಯಾಕಂದ್ರೆ ನಮ್ದು ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ಅದರಲ್ಲಿ ನಾನು ಒನ್ ಆಫ್ ದ ಓಲ್ಡೆಸ್ಟ್ ಮೆಂಬರ್ಸ್ ನಾನು. ಸೊ ಅದ್ರ ಮೀಟಿಂಗ್ಸ್ ಕರೀತಾ ಇರ್ತಾರೆ, ನಾವು ಸೇರ್ತಾ ಇರ್ತೀವಿ. ನಮ್ದು ಈಗ ಭವನ ಇದೆ, ಎಲ್ಲರೂ ಅವಾಗ ಸೇರ್ತಾ ಇರ್ತೀವಿ. ಬಟ್ ಇದೆಲ್ಲ ಆಫ್ ಕ್ಯಾಮ್ರಾ ಆಫ್ ರೆಕಾರ್ಡ್. ಎಲ್ಲೂ ಅಫಿಷಿಯಲ್ ಆಗಿ ಎಲ್ಲೂ ಅಷ್ಟೊಂದು ಕಂಡು ಬರೋದಿಲ್ಲ, ಕಾಣಿಸೋದು ಇಲ್ಲ. ಸೊ ಎಲ್ಲರ ಜೊತೆ ಟಚ್ ಅಲ್ಲಿ ಇದ್ದೀನಿ. ಅದೇ ಪರ್ಸನಲ್ ಆಗಿ ಟಚ್ ಅಲ್ಲಿ ಇದ್ದೀನಿ ಹೊರತು ಪ್ರೊಫೆಷನಲ್ ಆಗಿ ಇನ್ನೂ ಏನೋ ಮಾಡೋ ಇದ್ರಲ್ಲಿಲ್ಲ. ರವಿ ಸರ್ ಇವಾಗ ಏನಾದ್ರು ಕಾಲ್ ಮಾಡ್ತಾರಾ, ಮಾತಾಡ್ತೀರಾ? ಕಾಲ್ ಕಮ್ಮಿ. ನಾವು ಯಾವತ್ತಾದ್ರೂ ಏನಾದ್ರೂ ಒಂದು ಈವೆಂಟ್ ಇದ್ದಾಗ ಸಿಗ್ತೀವಿ, ಮಾತಾಡಿಸ್ತೀವಿ, ಚೆನ್ನಾಗಿ ಮಾತಾಡ್ತಾರೆ, ಬೈತಾ ಇರ್ತಾರೆ, ಯಾಕೋ ಬರೋ ಅಂತ ಇರ್ತಾರೆ. ಆಯ್ತಾಯ್ತು ಅಂತ ಹೇಳ್ತಾ ಇರ್ತೀನಿ. ತುಂಬಾ ಪ್ರೀತಿ. ಅನಂತ್ನಾಗ್ ಸರ್ ಸ್ವಲ್ಪ ಸಿಗೋದು ಕಮ್ಮಿ. ಅವ್ರು ಸ್ವಲ್ಪ ಜನರಲಿ ಹೊರಗಡೆ ಬರೋದು ಕಮ್ಮಿ.
ಸಿಗೋದು ಕಮ್ಮಿ. ಬಟ್ ಸಿಕ್ಕಿದಾಗ ಅಫ್ಕೋರ್ಸ್ ಅದೇ ಪ್ರೀತಿ ವಿಶ್ವಾಸ ಇದೆ. ಇವು ಬೇರೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಅವ್ರು ಮೀಟ್ ಮಾಡೋದು. ನೀವು ಹೇಳಿದ್ರಿ ಆಗ ಆಪರ್ಚುನಿಟೀಸ್ ಕಮ್ಮಿ ಇತ್ತು, ಇಂಡಸ್ಟ್ರಿ ಸ್ವಲ್ಪ ಲೋ ಫೇಸ್ ಅಲ್ಲಿ ಇತ್ತು. ಮತ್ತೆ 2004 2, 3, 4 ನಂತರ ಮತ್ತೆ ಅದಾದ್ಮೇಲೆ ಟೇಕ್ ಆಫ್ ಬೇರೆ ತರ ಟೇಕ್ ಆಫ್ ಬೇರೆ ತರ ಟೇಕ್ ಆಫ್ ಸಕ್ಕದಾಗಾಯ್ತು. ಇಂಡಸ್ಟ್ರಿಗೆ ಬೇರೆ ಬೇರೆ ಹೀರೋಗಳು ಬಂದ್ರು, ಒಂದು ಲೆವೆಲ್ ಇನ್ನೊಂದು ಹೌದು. ಬಂತು. ಈಗ 2018 ನಂತರ ಇನ್ನೊಂಥರ ಇನ್ನೊಂದಷ್ಟು ಇಂಡಸ್ಟ್ರಿ ಡೆಫಿನೆಟ್ಲಿ ಬಂದಿದೆ. ಈಗ ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಯಾಕಂದ್ರೆ ನಮ್ಗೆ ಇನ್ಮೇಲೆ ಎಸ್ಪೆಷಲಿ ತುಂಬಾ ರೀಸೆಂಟ್ ಆಗಿ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು ವಿತೌಟ್ ಮಿಸ್ ಕಾಂತಾರ, KGF, ಇದೆಲ್ಲಾನು ಒಂದು ಅಂದ್ರೆ ಬೇರೆ ಹೆಸರುಗಳು ಮರ್ತಿದ್ರೆ ಕ್ಷಮಿಸ್ಬಿಡಿ, ಬಟ್ ಇನ್ನೊಂದು ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದೆ. ಮುಂಚೆ ಎಲ್ಲ ಅಲ್ಲಿ ಮಾತ್ರ ಏನೋ ನಮ್ಮ ಪಕ್ಕದ ರಾಜ್ಯಗಳದ್ದು ಸಿನಿಮಾಗಳು ಮಾತ್ರ ಅದು ಏನೋ ಆರ್ಟಲ್ಲಿ ಚೆನ್ನಾಗಿದೆ ಇರಲಿ. ಈಗ ನಮ್ಮದ್ರಲ್ಲಿ ನಮ್ಮನ್ನು ಯಾರನ್ನೂ ಯಾವುದೇ ಇದಕ್ಕೂ ನಾವು ಸರಿಸಾಟಿ ಮಾತ್ರ ಅಲ್ಲ, ಇನ್ನು ಮುಂದೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಹೊಟ್ಟೋಗಿದ್ದೀವಿ ನಾವು. ಈಗ ದೇ ಆರ್ ಲುಕಿಂಗ್ ಅಟ್ ಅಸ್. ನಾವು ನಮ್ಮನ್ನು ಮಾದರಿಯಾಗಿ ನೋಡ್ಕೊಂಡು ಮುಂದಕ್ಕೆ ಹೋಗೋ ಒಂದು ಇದರಲ್ಲಿ ಇದ್ದೀವಿ ನಾವು. ಡೆಫಿನೆಟ್ಲಿ ತುಂಬಾನೇ ಪಾಸಿಟಿವ್ ಆಗಿದೆ. ಆ್ಯಂಡ್ ನನ್ನ ರಿಕ್ವೆಸ್ಟೇ ಅಂತ ಅನ್ಬೋದು, ಮೋರ್ ಆ್ಯಂಡ್ ಮೋರ್ ಯಂಗರ್ ಡೈರೆಕ್ಟರ್ಸ್, ನ್ಯೂವರ್ ಡೈರೆಕ್ಟರ್ಸ್ ನಮ್ಮ OTT ಮಾಧ್ಯಮನ ಬಳಸ್ಕೊಂಡು ಇನ್ನೂ ನಮ್ಮ ಎಕ್ಸ್ಪೆರಿಮೆಂಟೇಷನ್ ಅಥವಾ ನಮ್ಮ ಕತೆ ನಾವು ಹೇಳೋವಂಥ ಒಂದು ಮನಸ್ಸಲ್ಲಿರೋವಂಥದ್ದನ್ನ ಪುಷ್ ಮಾಡಿ ಇನ್ನೂ ಮುಂದಕ್ಕೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಆಸೆ. ಇನ್ನು ನಮ್ಮ ಏಮ್, ನನ್ನ ಆಸೆ ಅಥವಾ ಇಚ್ಛೆ, ಏನೊಂದು ವಿಶ್ ಲಿಸ್ಟ್, ಅವ್ರಿಗೆ ರಿಕ್ವೆಸ್ಟ್ ಅಂತಾನೆ ಅಂತಂದ್ರೆ, ಇನ್ನು ನಾವು ಬರೀ ಇಂಡಿಯಾ ಅಲ್ಲ, ನಾವು ಇಂಟರ್ನ್ಯಾಷನಲ್ ಇದಕ್ಕೆ ವಾಪಸ್ ನೋಡಕ್ಕೆ ಹೋಗ್ಬೇಕು. ಏನು ಶಂಕರ್ ನಾಗ್ ಅವರು ಆ ಟೈಮಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆ ಹೆಸರು ಒಂದು ರೌಂಡ್ ಕಳಿಸ್ಕೊಂಬಂದು ನಾವು ನೆಕ್ಸ್ಟ್ ಅಲ್ಲಿ ಏಮ್ ಮಾಡಬೇಕು ಅನ್ನೋದು ನನಗೆ ಆಸೆ. ಬರೀ ಭಾರತ ಮಾತ್ರ, ಅಫ್ಕೋರ್ಸ್ ಭಾರತ ಸಿಗ್ಬೇಕು ನಮಗೆ, ಎಲ್ಲ ಕಡೆ ನಮ್ದು ರಿಲೀಸ್ ಆಗಬೇಕು. ಅದ್ರ ಜೊತೆಗೆ ನಾವು ಇನ್ನು ಅಲ್ಲಿ ಯೋಚನೆ ಮಾಡಬೇಕು ಅಂತ. ನನ್ನ ಹೆಸರಿಗೆ ಹಾಲಿವುಡ್ ಇದು ಅಂತಲ್ಲ, ನಾನು ಹೇಳಿದ್ದು ಯುರೋಪ್, ಆಸ್ಟ್ರೇಲಿಯಾನ ಎಲ್ಲಿಲ್ಲ ನಮ್ಮ ಕನ್ನಡಿಗರು, ಎಲ್ಲ ಕಡೆ ಇದ್ದಾರೆ. ಅವರ ಮೂಲಕವಾಗಿ ನಾವು ಯಾಕೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಆ ಸಿನಿಮಾಗಳನ್ನ ತೊಗೊಂಡೋಗ್ಬಾರ್ದು? ಇದಕ್ಕೆ ಅವ್ರು ಕೇಳ್ಕೊಳ್ಬೇಕು ನೆಕ್ಸ್ಟು, ನಮ್ಮ ಸಬ್ಟೈಟಲ್ಸ್ ಆಗಿ ನಮ್ಗೆ ಕೊಡಿ, ನಾವು ನೋಡ್ಬೇಕು ನಿಮ್ಮ ಸಿನಿಮಾನ, ಅಲ್ಲಿಗೆ ನಾವು ತೊಗೊಂಡೋಗ್ಬೇಕು ಅನ್ನೋದು ನನಗೆ ಆಸೆ. ನೀವು ಥಿಯೇಟರ್ ಕಡೆ ಹೋಗ್ಲಿಲ್ವಾ? ಥಿಯೇಟರ್ ಆ್ಯಕ್ಟಿಂಗ್ ತುಂಬ ಕಷ್ಟ. ಎಷ್ಟೋ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಸಿನಿಮಾ ಆ್ಯಕ್ಟಿಂಗ್ ಅಥವಾ ಟೆಲಿವಿಷನ್ ಆ್ಯಕ್ಟಿಂಗು ಥಿಯೇಟರ್ ಆ್ಯಕ್ಟಿಂಗ್ ಒಂದೇ ಅಂತ. ಇಲ್ಲವೇ ಇಲ್ಲ. ಥಿಯೇಟ್ರು ಗ್ರ್ಯಾಂಡ್ ಫಾದರ್ ಅದು ಅದನ್ನು ಮಾಸ್ಟರ್ ಮಾಡಬೇಕು. ಥಿಯೇಟರ್ ಒಬ್ಬ ಒಳ್ಳೆ ಥಿಯೇಟರ್ ಆ್ಯಕ್ಟರ್ ಆಗಬೇಕು ಅಂದರೆ ಅಷ್ಟು ಈಸಿ ಇಲ್ಲ. ಅದರ ಸ್ಕಿಲ್ ಸೆಟ್ಸೇ ಬೇರೆ, ಅದರದ್ದು ಎಬಿಲಿಟಿನೇ ಬೇರೆ. ನಾನು ಬ್ಯಾಕ್ ಸ್ಟೇಜ್ ಎಲ್ಲ ಕೆಲಸ ಮಾಡಿದ್ದೀನಿ ಶಂಕರ್ ನಾಗ್ ಅವ್ರ ಜೊತೆ. ಆನ್ ಸ್ಟೇಜಿಗೆ ಹೋಗಿಲ್ಲ, ಹೋಗೋ ಯಾವ ಧೈರ್ಯನೂ ಇಲ್ಲ. ಅದೇ ಹೇಳಿದ್ನಲ್ಲ, ಕರೆಕ್ಟ್ ವರ್ಡ್, ಅದರ ಧೈರ್ಯ ಇಲ್ಲ ನನಗೆ, ಹೋಗಿ ಮಾಡೋ ಅಂಥ ಧೈರ್ಯ ಇಲ್ಲ ನನಗೆ. ಈಗ ಹೇಗಿದೆ ಲೈಫು? ಸೊ ಫ್ಯಾಮಿಲಿ? ಈಗ ನನ್ನ ಮದುವೆ ಆಯ್ತು, ಈಗ 25 years ಕಂಪ್ಲೀಟ್ ಆಯಿತು. ನನಗೊಬ್ಬ 15 year old ಮಗ ಇದ್ದಾನೆ. ಅವನು ಒಳ್ಳೆ ಹಾಡು ಹೇಳ್ತಾನೆ. ಅವನು ಆ್ಯಕ್ಟಿಂಗ್ ಇಷ್ಟ ಇದೆ ಇಲ್ಲ ಅಂತಲ್ಲ, ನನ್ನ ಪ್ರಕಾರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ. ಬಟ್ ನಾನು ಅವನಿಗೇನು ಫೋರ್ಸ್ ಮಾಡಲ್ಲ. ಬಟ್ ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ. ಸೊ ಅದರಲ್ಲಿ ಸ್ವಲ್ಪ ಪುಷ್ ಮಾಡ್ತಾ ಇದ್ದೀನಿ. ಪ್ರೊಫೆಷನ್ ನನ್ನದೇ ಸ್ವಂತ ಒಂದು ಕನ್ಸಲ್ಟಿಂಗ್ ಒಂದು ಕಂಪನಿ ಇಟ್ಕೊಂಡಿದ್ದೀನಿ. ಈ ಪಬ್ಲಿಕ್ ಪಾಲಿಸಿ, ಗೌರ್ಮೆಂಟ್ ಜೊತೆ ಲೈಸನಿಂಗ್, ಇದನ್ನು ಮಲ್ಟಿನ್ಯಾಷನಲ್ ಕಂಪ್ನೀಸ್ಗೆ ಸರ್ವಿಸಸ್ ಕೊಡ್ತೀನಿ. ಜಾಪನೀಸ್ ಕಂಪ್ನೀಸ್ ಇದೆ, ಅಮೇರಿಕನ್ ಕಂಪ್ನೀಸ್ ಇದೆ, ಜರ್ಮನ್ ಕಂಪ್ನೀಸ್ ಇದೆ, UK ಕಂಪ್ನೀಸ್ ಇದೆ, ಒಂದಷ್ಟು ಇಂಡಿಯನ್ ಕಂಪ್ನೀಸು ಇದೆ. ಇವ್ರಿಗೆಲ್ಲನೂ ಲೈಸನಿಂಗ್ ಮತ್ತು ಪಬ್ಲಿಕ್ ಪಾಲಿಸಿ ಏರಿಯಲ್ಲಿ ಕನ್ಸಲ್ಟೆನ್ಸಿ ಸರ್ವಿಸಸ್ ಕೊಡ್ತಾ ಇದ್ದೀನಿ. ನಿಮ್ಮ ಜರ್ನಿ ಒಂದ್ಸಲ ತಿರುಗಿ ಹಿಂಗೆ ನೋಡಿದಾಗ ಇಲ್ಲಿ ನಿಂತಾಗ ಓಕೆ ಸಮಾಧಾನ ಇದೆಯಾ, ತೃಪ್ತಿ ಇದೆಯಾ? ತೃಪ್ತಿ ಡೆಫಿನೆಟ್ ಆಗಿದೆ ಸರ್. ಅಟ್ಲೀಸ್ಟ್ ಆ್ಯಕ್ಟಿಂಗ್ ಕರಿಯರಲ್ಲಿ ಡೆಫಿನೆಟ್ಲಿ ತೃಪ್ತಿ ಇದೆ. ಏನು ನನ್ನನ್ನು ಬೆಳೆಸಿ ಬಂದವರು, ಅವರ ಮನಸ್ಸಲ್ಲಿ ಏನು ಆಸೆ ಇತ್ತು, ಒಳ್ಳೆ ಎಜುಕೇಟ್ ಆಗಬೇಕಾಗಿತ್ತು, ಒಳ್ಳೆ ಅಂದರೆ ಜೀವನನ ಕರೆಕ್ಟಾಗಿ ಬಾಳೋದಕ್ಕೆ ಹೇಳ್ಕೊಟ್ಟಿದ್ದು ವಿಧಾನಗಳನ್ನ ಕಲ್ತ್ಕೊಂಡು ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದೀನಿ ಅನಿಸುತ್ತೆ. ಬಟ್ ಮಾಡೋದು ಇನ್ನೂ ತುಂಬ ಇದೆ. ಎಲ್ಲರೂ ಹೇಳ್ತಾರೋ ಶಂಕರ್ ನಾಗ್ ಅವ್ರು ಯೋಚನೆ ಮಾಡ್ದಂಗೆ ಅದೆಲ್ಲ ಸಾಧ್ಯನೇ ಇಲ್ಲ. ಅವರು ಆಸೆ ಪಟ್ಟಿದ್ದು ಅಥವಾ ಅವ್ರ ವಿಜುವಲೈಸೇಷನ್ ನಾನೊಂದು 5%, ಒಂದು 10% ರೀಚ್ ಆಗಿಬಿಟ್ರೆ ಎಷ್ಟೋ ಸಾಧಿಸ್ಬಿಡ್ತೀನಿ. ನನಗೀಗ ಅಂದರೆ ವೆನ್ ಯು ಲುಕ್ ಬ್ಯಾಕ್, ಡೆಫಿನೆಟ್ಲಿ ಸ್ಯಾಟಿಸ್ಫ್ಯಾಕ್ಷನ್. ಲುಕಿಂಗ್ ಫಾರ್ವರ್ಡ್, ಇನ್ನೇನು ನಾನು ಮಾಡ್ಬೋದು, ಇನ್ನು ಎಷ್ಟು ಜೀವನನ ಹೇಗೆ ಎಂಜಾಯ್ ಮಾಡಬೇಕು, ಇನ್ನು ಏನೇನು ಗಳಿಸೋದು, ಸಾಧನೆ ಮಾಡೋದು ಬಿಟ್ಟು ಇನ್ನು ಮಿಕ್ಕ ಜೀವನನ ಎಷ್ಟು ಚೆನ್ನಾಗಿ ಅರ್ಥಪೂರ್ವಕವಾಗಿ ಬದುಕಬಹುದು ಅನ್ನೋದನ್ನ ಮುಂದೆ ನೋಡ್ತಾ ಇದ್ದೀನಿ ಹೊರತು ಬೇರೆ ಇನ್ಯಾವ ಇದು ಇಲ್ಲ. ಈಗ ಆಯ್ತು, ನಂದು ಜನ್ರೇಷನ್ ಆಯ್ತು, ಈಗ ನನ್ನ ಮಗ ಇದ್ದಾನೆ. ಈಗ ಅವನಿಗೆ ಏನು ನಾನು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಮಾಡಿಕೊಡ್ಬೋದು. ಅವನು ಎಷ್ಟು ನನಗೆ ಹೇಗೆ ಎಂಥ ದಿಗ್ಗಜರು ನನಗೆ ಆ ಪ್ಲಾಟ್ಫಾರ್ಮ್ ಮಾಡಿಕೊಟ್ಟು ನನ್ನನ್ನು ಒಂದು ಲೆವೆಲ್ಗೆ ತಂದರು,
ಅದನ್ನು ನಾನು ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಏನು ಮಾಡೋಕ್ಕಾಗತ್ತೆ, ಅಥವಾ ನನ್ನ ಮಗನ ಥರನೇ ಇನ್ನೆಷ್ಟು ಒಳ್ಳೆ ಆ್ಯಕ್ಟ್ರಸ್ ಅಥವಾ ಯಂಗರ್ ಆ್ಯಕ್ಟ್ರಸ್ಗಳಿಗೆ ಏನಾದ್ರು ನಾನೊಂದು ಪ್ಲ್ಯಾಟ್ಫಾರ್ಮ್ ಮಾಡ್ಕೊಡೋಕ್ಕಾಗತ್ತಾ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀನಿ ಹೊರತು ಬೇರೆ ಏನೇನಿಲ್ಲ. ತುಂಬ ದಿನ ಆದಮೇಲೆ ಹೊಸ ಹೊಸ ವಿಚಾರಗಳನ್ನೆಲ್ಲ ನನ್ನ ಬಾಯಿಂದ ಅಥವಾ ನನಗೆ ಬಾಯಿ ಬಿಡಿಸಿದ್ರಿ. ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಡೈಲಿ ಮಾಧ್ಯಮ ಅಲ್ಲಿ ನನ್ನ ತುಂಬ ಎಕ್ಸ್ಟೆನ್ಸಿವ್ ಇಂಟರ್ವ್ಯೂ, ಕೆಲವೊಂದು ವಿಚಾರಗಳು ಮುಂಚೆ ನಾನು ಹೇಳದೇ ಇರೋಂಥ ವಿಚಾರಗಳಿದೆ. ಸೊ ತಪ್ಪದೆ ನೋಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.